ಬುಸು ಬುಸು ನಾಗಪ್ಪ ಬಳಿ ಯಾವ ಕಲರ್ ಅದ ತೊಗೊಂಡು ನೋಡಕ್ಕೆ ಬಂದ ನೋಡ್ರಿಪ್ಪ ಮನೆಗೆ. ಅಲ್ಲೊಲ್ಲೊಲ್ಲೆಲ್ಲ ಭಾರಿ ಅದಾನಪ್ಪ, ಭಾರಿ ಅದಾನ, ಭಾರಿ ಅದಾನ. ಆಗ ನೀನು ಹೋಗತ್ತಾಗೆ ನನ್ನ ಕೈ ಬಿಟ್ರೆ ಸಾಕು ಅಪ್ಪ, ಬಡ ಬಡವ ಬೆಲೆ ಹೋಗ್ಕಂತಾನೆ ಅಂತ ನಾವು ಹಾಲು ಕುಡ್ಸಕ್ಕೆ ಹೊಂಟಾರೆ ಇವ್ರು. ಹಾಲು ನಾಗಪ್ಪ ಹಾಲು ಕುಡಿತಿದ್ದಾನ. ಗೋ ಇವನು ಅವನು ಎಡೆ ಕುಂಟಿ ನಗ ಆಗ್ಯಾನಲ್ಲು ಯಪ್ಪ. ನಾಗಪ್ಪ ಭಾರಿ ಉದ್ದದಾನಪ್ಪ, ದಪ್ಪ ಬರಬ್ಬರಿ ಬೇಲಿ ಇಲಿ 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 ಮೇದಾನ, ಬರಬ್ಬರಿ ದಪ್ಪನ ಅದಾನ. ಭಾರಿ ಉದ್ದದಾನ ನಾಗಪ್ಪ ಇವ. ಯವ್ವ ನಾಗಪ್ಪ ಎಲ್ಲಿ ಹಾಲು ಕುಡಿತಾನ? ನಾಗಪ್ಪ ಹಾಲು ಕುಡಿಸ ಅಂತ ಯಾಕಂದಿದ್ದಿ? ಅದ ಹಾಲು ತಗೊಂಡು ಹೋಗಿ ಚಂದಾಗಿ 4 ಕಪ್ ಚಹಾ ಮಾಡ್ಕೊಂಬ. ಹಾವು ಹಿಡಿದ ಚಹಾ ಕುಡಿದು ಹೋಗ್ಕ ನಾವು ಹಾವೇರಿಗೆ. ಹಾವು ಆಡಿಸ್ಬೇಕಂತ ನೋಡಪ್ಪ, ಎಷ್ಟು ಚಂದ ಹೇಳಕ್ಕಂತಾರೆ. ಆಡ್ಸಣ್ಣ ಅಂತಾರೆ. ಆಡ್ಸಾಕೇನದ ಕಾಮಿ ಮರಿ ಏನು? ರೊಚ್ಚಿಗೆದ್ದು ಬುಸ್ ಅಂತ ಕುಕ್ಕಿದ ಅಂದ್ರೆ ಕಾಲು ಕೆಸ್ಕೊಂಡ್ ಬೀಳ್ತಾನವ. ಇವ ನಾಗಪ್ಪ ಬೇಲ್ಯಾಗ ಅಡ್ಡಾಡ್ಕೆ ಅಂತ ಇಲ್ಲಿ ಹುಡುಕ್ಯಂಡು ಮನೆ ಒಳಗೆ ಬಂದ್ಬಿಟ್ಟಾನಪ್ಪ, ನಮ್ಮ ತಮ್ಮನ ಮನೆ ಒಳಗಡೆ. ಯಾಕೆ ಬಂದನಪ್ಪ ಅಂದ್ರೆ ಮನೆ ಸುತ್ತಮುತ್ತ ಕಸ ಬೇಲಿ ಬಣಿವಿ ತಿಪ್ಪಿ ಅದಾವ. ಹಿಂಗಾಗಿ ಪಾಪ ದಾರಿ ತಪ್ಪಿ ಬಂದಾನ. ಅದ್ರ ಸಂಬಂಧ ನಮ್ಮ ತಮ್ಮ ಹಾವೇರಿಯಿಂದ ಕರೆಸಿ ಅವ್ನ ಹಾವು ಹಿಡಿಯೋನ್ ಕರೆಸಿ ತೊಗೊಂಡೋಗಿ ಎಲ್ಲರೂ ಅಡಿಯಾಗಿ ಬಿಡಪ್ಪ ಅಂತಂದು ಒಳ್ಳೆ ಕೆಲಸ ಮಾಡ್ಯಾನ. ನೀವು ನಿಮ್ಮ ಮನೆ ಸುತ್ತಮುತ್ತ ಕಸ ಕಡ್ಡಿ ತಿಪ್ಪಿ ಗಿಪ್ಪಿ ಇಟ್ಕೊಬೇಡ್ರಿಪ್ಪ, ಸ್ವಚ್ಛ ಇಟ್ಕರ್ರಿ. ಸಣ್ಣ ಹುಡ್ರು ಆಡ್ತಿರ್ತಾವು. ಇವ ಬುಸು ಬುಸು ನಾಗಪ್ಪ ಅಂತಾನೆ. ಇವ್ರವ್ರ ಹಾಲು ಬಿಡಂಗಿಲ್ಲ, ಹಾಲು ಕುಡಿಸು ಅಂತಾನ. ಕೈ ಬಿಟ್ರೆ ಸಾಕು ಯಪ್ಪ, ಬೆಲೆ ಓಡಿ ಹೋಗ್ತಾನೆ ಅಂತಾನ. ಇವ್ರು ಬಿಡಾಕ ಸಿಟ್ಟಿಗೆ ಎದ್ದಿದೆ ನಾನು, ರೊಚ್ಚಿಗೆ ಎದ್ದಾನ ಬುಸ್ ಅಂತ ಕುಕ್ಕೆ ಬಿಡ್ತಾನೆ ಅಂತಂದು ಕಾಯ್ಕೊಂಡ್ ಕುಂತಾನವ. ನೋಡಿ ಹೌದು ಹಿಡಿನ ತಗೊಂಡು ಯಾರು ಮುರಿತು ಯಪ್ಪ ಹಿಡಿ, ಭಾರಿ ಐತಿಪ್ಪ. ಹಾವು ಹಿಡಿಯೋ ಏನು ಗಂಟು ಬಿದ್ದಾರೋ ಯಪ್ಪ. ಎಣ್ಣಾ ಹಾಲು ಕುಡಿಸೋದಕ್ಕೆ ಎಣ್ಣಾ ಹಾಲು ಕುಡಿಸ. ಈಗ ಮನೆ ಒಳಗೆ ಬಂದಾಗ ಹಾಲು ಕುಡಿಸ್ಬೇಕಾಗಿತ್ತು ರೀ. ಕಿಲೋಮೀಟ್ರ್ ಇದ್ರೆ ಹೋಗಿ ರೋಡ್ನ ನಿಂತ್ಕೊಂಡಿದ್ರಲ್ಲ, ಅದು ಹಾಲು ಕುಡಿಯಂಗಿಲ್ಲ. ಅದು ಬರೀ ಇಲ್ಲಿ ತಿಂತೈತಿ, ಇಲ್ಲಿ ಕಪ್ಪಿದ್ರೆ ತಂದು ಕೊಡ್ರಿ, ಕಪ್ಪ ತಿಂತಾನವ. ಎಣ್ಣ ಅವ್ರ ಮನುಷ್ಯ ಭಾಳ ಬೇಜಾರಾಕೈತಿ. ಹಾಲು ಇಸ್ಕೊಂಡು ಗಟ ನೀನ ಕುಡಿದು ಬಿಡತ್ತ. ಯಾಕೆ ಅವ್ರ ಮನುಷ್ಯ ಬೇಜಾರ ಮಾಡ್ತಿದ್ದಿ? ನೀ ಹಾಲು ಕುಡಿಯಂಗಿಲ್ಲ ಅಂತಿದ್ದಿ. ಅವ್ರು ಬಿಡಾಕ ಹಿಡಿರ್ಲಿ ಇನ್ನವ್ರ. ಹಾವು ಹಿಡ್ಯಾಕ ಬಂದಾನವ, ಅದನ್ನ ಬಿಟ್ಟಾನವ. ಮತ್ತೆ ಬಿಟ್ಟಾವ. ಈಗ ಹಿಡ್ದಾನ. ಈಗ ಒಂದು ಡಬ್ಬಿ ಕೊಡ್ತಾರ ಅವ್ನ ಕೈಯಾಗ. ಆ ಡಬ್ಬ್ಯಾಗ ಹಾಕ್ಯಂಡು ಹೊರಗೆ ತೊಗೊಂಡು ಹೋಗಿ ಎಲ್ಲರ ಅಡ್ವಾಗಿ ಬಿಡ್ತಾನೆ. ನೋಡ್ರಿಪ್ಪ, ನಿಮ್ಮ ಮನೆ ಹತ್ರ ಹಾವು ಪಾವು ಬಂದ್ರೆ ಹೊಡ್ಯಾಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅವು ಮೂಕ ಜೀವಿಗಳು. ಅದಕ್ಕೆ ಆದ್ರೆ ಹಿಂಗೆ ಹಾವು ಹಿಡ್ರನ್ನ ಕರೆಸಿ ಹೊಲದಾಗೋ ಅಡವ್ಯಾಗೋ ಎಲ್ಲರೂ ಬಿಟ್ರೆ ತಮ್ಮ ಪಾಡಿ ತಾವು ಬದುಕ್ಯಂತವು. ಅಂತೂ ಏನೋ ಮಾಡಿ ಒಟ್ಟು ಡಬ್ಬ್ಯಾಗ ಹಾವು ಸೇರ್ಸಾಕ ಕುಂತಾನಪ್ಪ ಅಣ್ಣ. ಇನ್ನೇನು ಹಾವು ಸೇರಿಸ್ತಾನ. ಡಬ್ಬಿ ಮುಚ್ಚಣಿಕೆ ಮುಚ್ಚಿ ಡಬ್ಬಿ ಮುಚ್ಚಣಿಕೆ ಕೊಟ್ಟಾಬಿಟ್ರೆ ನೋಡು. ಇನ್ನು ಹಾವು ಅದ್ರೊಳಗೆ ಹಾಕಿ ಇನ್ನು ಡಬ್ಬಿ ಮುಚ್ಚಣಿಕೆ ಮುಚ್ಚಿ ಅದನ್ನೊಂದು ಚೀಲದ ಹಾಕ್ಯಂಡು ಅಲ್ಲೇ ಬೂದುಗಟ್ಟಿ ಹಳದಾಗ ಇಲ್ಲ ಮುಂದೆ ಅಲ್ಲಿ ಅಡವ್ಯಾಗ ಹಾವು ಬಿಟ್ಟು ಹಾವೇರಿಗೆ ಹೋಗ್ಕಾನ. ಬೂಸ್ ತೊಗೊಂಡ ಮತ್ತೆ ಬಂದೋಗ್ಬಿಡ್ತೀನಿ. ಹೆಡಿ ತಗೊಂಡು ಕಡೆಗೆ ಬಂದ್ಕೊಂಡದ. ಭಾರಿ ಐತಪ್ಪ ಅದು. ನಾ ಯಾಕೆ ಒಲ್ಲೆ ಅಂತೈತಿ ಅದು ಹಾವು. ನೀನು ನೋಡ್ರಿ ಎಷ್ಟ ಮಟ್ಟ ಹಾಲು ಕುಡಿಸಂದ್ರೆ ಅದು ಹಾಲು ಕುಡಿಯಂಗಿಲ್ಲ ಅಂತ ಯಾವಾಗ ನತ್ಲಿ ಹಾಕಿ ಹೋಮರೆ ಸಾಕು ಡಬ್ಬೆಗೆ ಹಾಕಿ ಅದೇನು ಆಟ ಆಡಿಸ್ತೀವಿ ಅಂತಾರೆ. ಇಷ್ಟ ಮುಟ್ಟ ಆಡ್ಸೋಣ ಅಂತಾರೆ ಇವ್ರ. ಈಗ ಸಾಕು ಡಬ್ಬೆ ಹಾಕಿ ಅಂದಾರ ಅವ್ರ. ಭಾರಿ ಮಾತಾಡ್ತಾರಪ್ಪ ಇವ್ರು. ಇನ್ನು ಹಾವು ಆಡ್ಸಕ್ಕೆ ಬಂದಾನ ನಾವ. ಡಬ್ಬೆ ಹಾಕ್ಯಂಡು ಒಯ್ಯಾಕ ಬಂದಾನ ನೋಡ್ರಿ. ಡಬ್ಬೆ ಹಾಕಿದ ಈಗ ಹಾಕಿದ ಬೋಚಲು ತಿರುವುದ. ಇನ್ನು ನಾಗಪ್ಪಗೆ ಮ್ಯಾಲೆ ಬುಚ್ಚಿಯಾನಲ್ಲ, ನಾಗ ಸ್ವಲ್ಪ ಗಾಳಿ ಆಡ್ಬೇಕಲ್ಲ. ಅದಕ್ಕೊಂದು ಕಡ್ಡಿ ಪಟ್ಟಿ ಇಸ್ಕೊಂಡು ಅದಕ್ಕೊಂದು ತೂತು ಮಾಡ್ತಾನೆ ಗಾಳಿ ಆಡಲಿ ಅಂತೇಳಿ. ಗಾಳಿಗೆ ಯಾಕೆ ಕಡ್ಡಿ ಹತ್ತಲಿಲ್ಲ, ಅದು ಒಂದು ದಬ್ನ ತಗೊಂಡು ತೂತು ಮಾಡ್ಕೊಂಡು ನಾಗಪ್ಪನ ಕರ್ಕೊಂಡು ಯಾವ್ದಾರ ನಾಗಪ್ಪನ ಕತೆ.